ವಿಎಂ ನ್ಯೂಸ್ಗೆ ಸ್ವಾಗತ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಗೌಡ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಭೂ ಸ್ವಾಧೀನ ಮತ್ತು 10 ಕೋಟಿ ಟೋಲ್ ಆದಾಯದ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರತಿಕ್ರಿಯಿಸಿದ ಕ್ಷೇತ್ರದ ಬಿಜೆಪಿ ರೈತ ಮುಖಂಡ ಎಂ ರುದ್ರೇಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಎಚ್ಚರಿಸಿದರು. ಲಿಂಗದೇವನಹಳ್ಳಿಯಲ್ಲಿ ಆರ್. ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ಅವರು ನೀಡಿದ ಜಮೀನು, ವಿವಿಧ ಗ್ರಾಮ ಪಂಚಾಯತಿ ಕಸ ವಿಲೇವಾರಿ ಘಟಕಗಳ ಬಗ್ಗೆ ಮತ್ತು ವಿವಿಧ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಹೇಳಿಕೆ ನೀಡಿದರು. ಮುಂದಿನ ದಿನಗಳಲ್ಲಿ ಮನಸ್ಸು ಮಾಡಿದರೆ ಮತ್ತೊಮ್ಮೆ ಬಿಜೆಪಿಗೆ ಹಿಂತಿರುಗಿ ಬರುತ್ತೇನೆ, ಶಕ್ತಿ ಇದ್ದರೆ ತಡೆಯಲು ಪ್ರಯತ್ನಿಸಿ ಎಂದು ಸವಾಲು ಹಾಕಿದರು. ಸುಳ್ಳು ಹೇಳ್ತಾ ಇದ್ದೀರಾ, ಜನರಿಗೆ ಕಣ್ಣು ಒರೆಸಕ್ಕೆ ಹೋಗ್ಬೇಡಿ, ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ರೈತರ ಪರವಾಗಿ ನೀವು ಹೋರಾಟ ಮಾಡಿ. ನೀವು ಹೇಳ್ತಾ ಇರೋದು 2013ರಿಂದ ನೀವು ಈ ಭಾಗದಲ್ಲಿ ಶಾಸಕರಾಗಿದ್ದೀರಾ. ಎಷ್ಟು ಬಾರಿ ಈ ನೈಸ್ ಸಂಸ್ಥೆಗೆ ಹೋಗಿರ್ತಕ್ಕಂಥ ರೈತರುಗಳನ್ನ ಸಮಸ್ಯೆ ಅಲ್ಲೈಸಿದ್ದೀರಾ? ನಾವೇ ರೈತರುಗಳು 10 ಬಾರಿ ನಾವು ಕೇಳಿದ್ವಲ್ಲ, ಇದ್ರ ಬಗ್ಗೆ ಏನಾದರೂ ಮಾತಾಡಕ್ಕೆ ಬಂದ್ರ? ಅದರಿಂದ ನನಗೇನು ಲಾಭ ಅಂತ ನನ್ನ ತಾನೇ ಪ್ರಶ್ನೆ ಮಾಡಿಸ್ತೀರಾ. ನೀನು ನೈಸ್ ಕಂಪ್ನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ನೀನು ನೈಸ್ ಕಂಪ್ನಿಲಿ ನೀನು ಏನು ಕೊಡಿಸ್ತೀಯ ಅಂತ ಕೇಳ್ತೀಯಲ್ಲ. ನೀವು ಒಬ್ಬರು ಶಾಸಕರ, ನಾವು ಅದಕ್ಕೆ ನೀವು ರೈತರುಗಳನ್ನೆಲ್ಲ ಸೇರಿ ನಿಮ್ಮನ್ನ ಗೆಲ್ಸಿದ್ದು. ಸನ್ಮಾನ್ಯ ಸೋಮಶೇಖರ್ ಅವರೇ, ಈ ಒಂದು ಸೋಂಪುರ, ಎಮ್ಗೆಪುರ, ವರಾಸಂದ್ರ, BM ಕೌಲು, ಗೊಲ್ಲಹಳ್ಳಿ ಸರ್ವೆ ನಂಬರ್ ಇರ್ತಕ್ಕಂಥ ಈ ರೈತರುಗಳ ಮನವಿ ಇಷ್ಟೇ. ನೀವು ಯಾವತ್ತೂ ನಮ್ಮ ಸಮಸ್ಯೆನ ಆಲೈಸಿಲ್ಲ. ನೈಸ್ ಕಂಪ್ನಿಲಿ ನಮ್ಮ ಪರವಾಗಿ ಯಾವತ್ತೂ ನೀವು ಹೋರಾಟ ಮಾಡಿಲ್ಲ. ನೈಸ್ ಕಂಪ್ನಿಲಿ ನೀವು ಇಷ್ಟು ಪರಿಹಾರ ಕೊಡಿ ಅಂತ ಯಾವತ್ತೂ ನೀವು ಗಟ್ಟಿಯಾಗಿ ಕೇಳಿಲ್ಲ. ನೀವು ಸುಳ್ಳು ಹೇಳಬೇಡಿ. ನೀವು 10 ಕೋಟಿ ನೀವು ವಸೂಲಿ ಮಾಡ್ತಾ ಇದ್ರೆ, ನೀವು ಸರ್ಕಾರದಲ್ಲಿ, ನೀವು ದೇಗುಲದಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಅಲ್ಲಿ ಸೆಷನ್ನಲ್ಲಿ ನೀವು ಉತ್ತರ ಕೇಳಿದ್ದೀರಾ. ಅವರೇನಾದರೂ 10 ಕೋಟಿ ಮಾಡ್ತಾ ಇದ್ರೆ, ನೀವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ನಿಮ್ಮವರೇ ಆದಂಥ ಮುಖ್ಯಮಂತ್ರಿಗಳು, ನೀವೇ ಹೇಳ್ದಂಥ ಮುಖ್ಯಮಂತ್ರಿಗಳು, ನೀವು ಅವ್ರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಅವ್ರ ಮುಖಾಂತರ ಕರೆದಿ ಇಲ್ಲಿ ಸೋಂಪುರದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಏನು ಆಗಿದೆ, ಇಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ಏನೇನು ತೊಂದರೆ ಆಗಿದೆ. ಯಾಕೆಂದರೆ ನೀವು ಸ್ಥಳೀಕರಲ್ಲ ಅನ್ನೋದು ನಮ್ಗೆ ಈಗಾಗಲೇ ಜಾಹೀರಾಗಿದೆ. ನೀವು ಸ್ಥಳೀಕರಾಗಿದ್ರೆ ನಮ್ಮ ರೈತರುಗಳ ಸಮಸ್ಯೆ ಗೊತ್ತಾಗಿರೋದು. ನೀವು ಸ್ಥಳೀಯವಾಗಿ ನೀವು ಶಾಸಕರಾಗಿ ನೀವು ಪ್ರತಿಯೊಬ್ಬ ಮನುಷ್ಯಂದು ನಿಮ್ಗೆ ಅರ್ಥ ಆಗಿದ್ರೆ, ನೀವು ಈ ಕ್ಷೇತ್ರದ ಜನರ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ. ನೀವು ಹೊಸದಾಗಿ ಅಂಗಡಿ ಓಪನ್ ಮಾಡಕ್ಕೆ ಬಂದಿದ್ದೀರಾ. ಆ ಅಂಗಡಿ ಯಾವತ್ತು ಕ್ಲೋಸ್ ಆಗ್ತದೋ ಗೊತ್ತಿಲ್ಲ. ನೀವು ಒಂಥರ ಕೊಕ್ಕರೆ ಇದ್ದಂಗೆ, ಈ ಕೆರೆಯಲ್ಲೂ ಮೇಯ್ತೀರಾ, ಇನ್ನೊಂದು ಕೆರೆಯಲ್ಲೂ ಮೇಯ್ತೀರಾ. ಈ ಕೆರೆಯಲ್ಲಿ ಸಿಕ್ಕಿತ್ತ ಆಗಿಲ್ಲ ಅಂದ್ರೆ ಇನ್ನೊಂದು ಕೆರೆಗೆ ಹೋಗೋಂಥ ಕೊಕ್ಕರೆ ಥರ ನೀವು. ದಯಮಾಡಿ ಇಲ್ಲಿ ರೈತರಿಗೆ ಏನು ಅನ್ಯಾಯ ಆಗಿದೆ ಅದು ನಿಜ ಮಾಡಕ್ ಬಿಡ್ಲಿಲ್ಲ. ಅದು ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಬ್ರಿಡ್ಜು ಲೇಔಟು ಇದ್ರದ್ದೆಲ್ಲ ತೋರ್ಸಕೋದು. ಇವತ್ತು ಕೆಂಪೇಗೌಡ ಲೇಔಟ್ ಅಲ್ಲಿ ಮತ್ತೆ BDಯಲ್ಲಿ ಅವರ ಒಂದು ಹಿಂಬಾಲಕರೇ ಕಾಂಟ್ರಾಕ್ಟ್ಗಳು ಇದಾರಲ್ಲ, ಅದ್ರನ್ನೇನಾದ್ರು ಮಾಡ್ಕೊಳಕ್ಕೆ ಏನಾದ್ರು ಹೊರಟಿದಾರೋ ಏನೋ ಗೊತ್ತಿಲ್ಲ. ಅಶೋಕ್ ಗೇಣಿ ಅವ್ರಿಗೆ ಬ್ಲಾಕ್ ಮೇಲ್ ಏನಾದ್ರು ಮಾಡಿ ಶಾಸಕನಾಗಿರುವ ತನಕ, ಉಸಿರಿರುವ ತನಕ ಇಂಥ ಕೇಣಿ ಪಾಣಿಯವರಿಗೆ, ಇಂಥ ಚಿಲ್ಲರೆಗಳಿಗೆ ಎದುರ್ಕೊಳ್ಳೋ ಮನುಷ್ಯನೇ ಅಲ್ಲ ನಾನು. ನನ್ನನ್ನೇನು ಮಾಡೋಕ್ಕಾಗೋದಿಲ್ಲ. 4 ಸಾರಿ ಶಾಸಕನಾಗಿದ್ದೇನೆ, ಮಂತ್ರಿ ಆಗಿದ್ದೇನೆ, 2 ಸಾರಿ ಸೋತಿದ್ದೇನೆ, ಸೋತು ನೋಡಿದ್ದೇನೆ, ಶಾಸಕ ನೋಡಿದ್ದೇನೆ, ಮಂತ್ರಿಯಾಗಿ ನೋಡಿದ್ದೇನೆ. ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದೇನೆ. 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾ ಇದ್ದೇನೆ. ಲಿಂಗದೇವನಲ್ಲಿ ಕಸದ ಘಟಕ ತಂದವರ್ರಿ. 6 ವರ್ಷಕ್ಕೂ ಜಮೀನು ಕೊಟ್ಟರು, ಶೋಭಾ ಕರಂದೆಲ್ಲ ಜಮೀನು ಕೊಟ್ಟರು. ನಾನ್ ಜಮೀನು ಕೊಟ್ಟನ? ಕೆಂಗೇರಿಲಿ ಚುಂಚುಂಗುಪ್ಪೆ ಕಸದ ಘಟಕ ನಾನು ತಂದ. ಅದು ಬಂದು 25 ವರ್ಷ ಆಗಿದೆ. ಸುಬ್ರಾಯಂಪಾಳಿದು ಕಸದ ಘಟಕ ಯಾರಿಂದ ಆಯ್ತು? ಎಮ್ಗೆಪುರ ನಾನು ಕೊಟ್ಟನ ಜಮೀನು 9 ಎಕರೆ. ದೊಡ್ಡಬೀದರ್ಕಲ್ ಕಸದ ಘಟಕ ನಾನು ಕೊಟ್ಟನ 6 ಎಕರೆನಾ? ಕನ್ನಲ್ಲಿದು 25 ಎಕರೆ ಯಾರು ಕೊಟ್ರು? ನಾನು ಕೊಟ್ಟನ? ಮಾತಾಡುವಾಗ ಅನ್ನ ತಿಂದು ಮಾತಾಡ್ಬೇಕು, ಹೇಳ್ತೀನಿ ಮಾತನಾಡಬಾರ್ದು. ಯಾವ ಕಸದ ಘಟಕನೂ ಕೂಡ ಆ ಕಸದ ಘಟಕಕ್ಕೆ ಒಂದೇ ಜಮೀನು ನಾನು ಕೊಡ್ಲಿಲ್ಲ ರೀ. ನಾನು 2013ಕ್ಕೆ ಶಾಸಕ ಬಂದಂತ ಸಮಯದಲ್ಲಿ ಕಸದ ಘಟಕಕ್ಕೆ ಓಪನ್ ಮಾಡ್ತಕ್ಕಂಥದಕ್ಕೆ ಆದೇಶ ಮಾಡಿದ್ರು. ಅದಕ್ಕಿಂತ ಮುಂಚೆ ಈ 4 ಕಸದ ಘಟಕ ಯಾರು ಕೊಟ್ಟದ್ದು? ಯೋಗ್ಯರೇ ಕೊಟ್ಟದ್ದು. ನಾನು ಕೊಟ್ಟನ?
209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತಾ ಇದೆ. ಮೇ ತಿಂಗಳಿಗೆ ಉದ್ಘಾಟನೆ ಆಗ್ತಾ ಇದೆ. 5 ಎಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ 1,20,00,000 ಕೊಟ್ಟು 5 ಎಕರೆ ಮಾಡಿಸಿದ್ದೇನೆ. 17 ಕೋಟಿ ಕೊಟ್ಟು ಡಯಾಲಿಸಿಸ್ ಕೇಂದ್ರ ಮಾಡಿಸಿದ್ದೇನೆ. 1,70,00,000 ಕೊಟ್ಟು ಹೆರಿಗೆ ಹಾಸ್ಪಿಟಲ್ ಕಂಗೊಟ್ಟ ಹತ್ರ 3/4 ಎಕರೆ ಅದು ಮಾಡಿಸ್ತಾ ಇದ್ದೇನೆ. ಕಾವೇರಿ ನೀರು 5ನೇ ಸ್ಟೇಜ್ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಗೆ ಕಾವೇರಿ ನೀರು 5th ಸ್ಟೇಜ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಎಂಟೈರ್ ಯಶವಂತಪುರ ಕ್ಷೇತ್ರ ಏನೆಲ್ಲ ಡೆವಲಪ್ಮೆಂಟ್ ಮಾಡಬಹುದು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾನೆ. ಯಾರಾದ್ರೂ ಪ್ರೆಸ್ ಮೀಟ್ ಮಾಡಲಿ, ವಿರುದ್ಧ ಮಾತಾಡಲಿ, ನನಗೇನು ಅದರದ್ದು ಬೇಜಾರಿಲ್ಲ. ಸುಳ್ಳು ಹೇಳ್ತಾ ಇದ್ದೀನಿ ನಾನು ಇರ್ತಕ್ಕಂಥ ನೈಸ್ ವಿಚಾರದಲ್ಲಿ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಯಾವತ್ತು ನಾನು ರೈತ ವಿರುದ್ಧ ಯಾವತ್ತು ಈ ಕ್ಷೇತ್ರದಲ್ಲಿ ಇಲ್ಲ, ಇನ್ನು ಮುಂದೆನೂ ಕೂಡ ಇಲ್ಲ. ಅವನ ಹತ್ರಕ್ಕೆ ಹೋಗಿ ನಾನೆಲ್ಲ ಇಲ್ಲಿ ಮನೆ ಕಟ್ಕೋತೀನಿ, ನನ್ನ ಮನೆ ರೋಡ್ ಬಿಡಪ್ಪ ಅಂತ ಕೇಳ್ತಕ್ಕಂಥದ್ದು ನನ್ನಲ್ಲಿ ಜಾಯಮಾನ ಇಲ್ಲ. ನಿಮಗೆ ತಾಕತ್ತಿದ್ರೆ, ನಿನಗೆ ತಾಕತ್ತಿದ್ರೆ ಈ ಚುನಾವಣೆಯಲ್ಲಿ ಟಿಕೆಟ್ ತಗೋ. ನೀನ್ ಯೋಗ್ಯತೆಗೆ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಒಂದು ವಾರ್ಡ್ ಅಧ್ಯಕ್ಷ ಮಾಡ್ಸಕ್ ನಿನ್ ಕೈಲಿ ಆಗ್ಲಿಲ್ಲ. ಒಂದು ವಾರ್ಡ್ ಅಧ್ಯಕ್ಷನ ಕೈಲಿ ನಿನ್ ಕೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀನೊಬ್ಬ ಬಿಜೆಪಿ ಲೀಡರ್ ಅಂತೀನು. ನಾನು ಕಾಂಗ್ರೆಸ್ ಅಲ್ಲಿ ಇಲ್ಲ, ಇನ್ನು ಬಿಜೆಪಿ ಇದ್ದೇನೆ. ಬಿಜೆಪಿಯಲ್ಲಿ ಇವತ್ತು ನನ್ನ ಎಕ್ಸ್ಪೆಲ್ ಮಾಡಿರ್ಬೋದು, ಇವತ್ತು ಬಿಜೆಪಿಯಲ್ಲಿ ನನ್ನ ಎಕ್ಸ್ಪೆಲ್ ಮಾಡಿರ್ಬೋದು. ನಾನು ಮನಸ್ಸು ಮಾಡಿದ 2 ದಿವಸದಲ್ಲಿ ಆ ಎಕ್ಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ಇದೇ ಮತ್ತೆ ಬಿಜೆಪಿ ಶಾಸಕನಾಗಿ ಬರ್ತೇನೆ. ನಿನ್ ಕೈ ತಾಕತ್ತಿದ್ರೆ ತಡೆಯೋ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇಲ್ಲದೇ ಇದ್ರು ಎಂಟೈರ್ 17 ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ನಾನು ಹೇಳಿದ್ದೆ ಆಗ್ತದೆ. 6 ಜನ ಬ್ಲಾಕ್ ಅಧ್ಯಕ್ಷ ನಾನು ಹೇಳಿದ್ದೆ ಆಗ್ತದೆ. ಇವತ್ತು 12 ಜನ ಕಾರ್ಪೊರೇಟ್, ಇವತ್ತು ಇನ್ಕ್ಲೂಡಿಂಗ್ ಸೇರಿಸಿ ಘೋಷಣೆ ಮಾಡಿದ್ದೇನೆ. 3 ಜನ ಒಬ್ಬರಿಗೆ ಘೋಷಣೆ ಮಾಡಿದ್ದೇನೆ. ನಿನ್ ಕೈ ತಾಕತ್ತಿದ್ರೆ ಬಿಜೆಪಿಲಿ ಒಂದೇ ಒಂದು ಘೋಷಣೆ ಮಾಡಕ್ ಆಗ್ತದ? 12 ಕಾರ್ಪೊರೇಟ್ಗಳಿಗೆ ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ಇಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ಲದೆ ನಾನು ಘೋಷಣೆ ಮಾಡಿದ್ದೇನೆ. ನಿಮ್ ಕೈಲಿ ಒಂದೇ ಒಂದು ತಾಕತ್ತಿದ್ರೆ ಘೋಷಣೆ ಮಾಡಿ ನೋಡೋಣ. ನನ್ನನ್ನ ಕೆಣಕೋಕ್ ಹೋಗ್ಬೇಡಿ. ಇಷ್ಟು ವರ್ಷ 15 ವರ್ಷ ಯಾರು ವಿರುದ್ಧನೂ ಮಾತನಾಡಲಿಕ್ಕೆ ನಾನು ಹೋಗ್ಲಿಲ್ಲ. ನನ್ನ ವಿರುದ್ಧ ಬೇಕಾದ್ರೆ ಏನ್ ಬೇಕಾದ್ರೂ ಮಾತನಾಡಿ, ನಾನು ಸಹಿಸ್ಕೊತೇನೆ. ಅಸೆಂಬ್ಲಿ ರೈತರ ಪರ ಮಾತಾಡಿದ್ರೆ ಅದ್ ವಿರುದ್ಧ ನೀವು ಪ್ರೆಸ್ ಮೀಟ್ ಮಾಡ್ತೀರಾ? ನಿಮ್ ಯೋಗ್ಯತೆಗೆ ಒಂದೇ ಒಂದು ವಾರ್ಡನ್ ಅಧ್ಯಕ್ಷ ಮಾಡಕ್ಕಾಗ್ಲಿಲ್ಲ. ನಿಮ್ ಯೋಗ್ಯತೆಗೆ